ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಹಬ್ಬಗಳ ಸೀಸನ್ನಲ್ಲಿ ವರಮಹಾಲಕ್ಷ್ಮಿ ಇರ್ಬೋದು, ಹಾಗೆ ಪಂಚಮಿ ಹಬ್ಬಕ್ಕೆ ಮೃದುವಾಗಿರ್ತಕ್ಕಂಥ ಒಂದು ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈ ಒಂದು ವಿಡಿಯೋದಲ್ಲಿ ಕೆಲವು ಸಲ ಒಬ್ಬಟ್ಟು ಮಾಡುವಾಗ ಕೆಲವೊಂದು ಮಿಸ್ಟೇಕ್ಗಳಾಗುತ್ತೆ. ಏನು ಅಂತ ಅನ್ನೋದಾಯಿತು ಅಂದರೆ, ಮಾಡಿರ್ತಕ್ಕಂಥ ಹೂರಣ ನೀರಾಗಿಬಿಡುತ್ತೆ, ಅಂದರೆ ತಿಳಿಯಾಗಿಬಿಡುತ್ತೆ. ಆ ಒಂದು ಹೂರಣನ ಗಟ್ಟಿ ಯಾವ ರೀತಿ ಮಾಡೋದು, ಅದರ ಜೊತೆಗೆ ಬೇಳೆನೇ ಇಲ್ಲದೆ ಹೂರಣನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ನೋಡೋಣ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಈ ಒಂದು ಒಬ್ಬಟ್ಟು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಣಕನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು. ಚಿಟಿಕೆ ಉಪ್ಪು, ಚಿಟಿಕೆ ಅರಶಿನ ಸೇರಿಸ್ಕೊಂಡು ಒಂದ್ಸರಿ ಈ ರೀತಿ ಕಾಯಾಡಿಸ್ಕೊಳ್ಳಿ. ಅರಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಬೇಕಂದಷ್ಟು ನೀರನ್ನ ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇಲ್ಲಿ ಹಿಟ್ಟನ್ನು ಕಲಿಸೋದು ಕೂಡ ತುಂಬಾ ಇಂಪಾರ್ಟೆಂಟು. ಜಾಸ್ತಿ ಪ್ರಮಾಣದಲ್ಲಿ ಸ್ಮೂತ್ ಕೂಡ ಆಗಬಾರ್ದು. ಅಂದರೆ ಈ ಒಂದು ಕಣಕ ತೀರಾ ತಿಳುವಾಗಿ ಕೂಡ ಇರಬಾರ್ದು, ತೀರಾ ಗಟ್ಟಿಯಾಗಿ ಕೂಡ ಇರಬಾರ್ದು. ಈ ಒಂದು ಚಪಾತಿ ಹಿಟ್ಟಿಗಿಂತ ಸ್ಮೂತ್ ಆಗಿರಬೇಕು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಈ ರೀತಿ ಮಾಡೋದ್ರಿಂದ ನಾವು ಮೊದಲನೇ ಸರಿಗೆ ಒಬ್ಬಟ್ಟು ಮಾಡ್ತಿದ್ರು ಕೂಡ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನಾವು ಈ ಒಂದು ಒಬ್ಬಟ್ಟಿಗೆ ಬೇಕಾಗಿರ್ತಕ್ಕಂಥ ಈ ಕಣಕನ ಒಂದು 2 ಗಂಟೆವರೆಗೂ ಆದರೂ ನೆನೆಸ್ಕೊಳ್ಬೇಕು. ಅಂದಾಗ ಒಬ್ಬಟ್ಟು ಮಾಡುವಾಗ ಈ ಒಂದು ಹೂರಣ ಒಂದು ಸ್ವಲ್ಪ ಕೂಡ ಹೊರಗಡೆ ಬರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾವು ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಹಾಗಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಕಣಕನ ರೆಡಿ ಮಾಡ್ಕೊಳ್ಳಿ. ಹಾಗೆ ನೆನೆಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟು. ಹಾಗಾಗಿ ಒಂದು 2 ಗಂಟೆ ಮುಂಚಿತವಾಗಿ ಹಿಟ್ಟನ್ನು ಈ ರೀತಿ ಕಲಸಿ ನೆನೆಯೋಕ್ಕಿಡಿ. ಮೇಲ್ಗಡೆ 1 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿ ಈ ರೀತಿ ಒಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ನೆನೆಸೋಕ್ಕಿಡೋಣ. ಒಂದು ಪ್ಲೇಟು ಅಥವಾ ಬಟ್ಟೆಯಿಂದ ಮುಚ್ಚಿ ನೆನೆಸೋಕ್ಕಿಟ್ಬಿಡೋಣ. ಇವಾಗ ನೋಡಿ, ಹೂರಣ ರೆಡಿ ಮಾಡ್ಕೊಳ್ಬೇಕು. 1 ಕಪ್ ಅಥವಾ 1 ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ಬದಲಿಗೆ ನೀವು ತೊಗರಿಬೇಳೆ ಕೂಡ ತೊಗೊಳ್ಬೋದು. ಅದೇ ಕ್ವಾಂಟಿಟಿಯಲ್ಲಿ ಬಳಸ್ಕೊಳ್ಬೋದು. ಇವಾಗ ಇದನ್ನು ಒಂದು 2 ಸರಿ ತೊಳೆದಿಟ್ಕೊಳ್ಳೋಣ. ಇವಾಗ ನೋಡಿ, ತೊಳೆದಿದ್ದಾಗಿದೆ. ತೊಳೆದಿರ್ತಕ್ಕಂಥ ಈ ಕಡಲೆಬೇಳೆಗೆ ಒಂದು 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಕಟ್ಟು ಜಾಸ್ತಿ ಬೇಕು, ಇದೇ ಒಂದು ಕಟ್ಟಿಂದ ಸಾಂಬಾರು ಮಾಡೋದಾಯಿತು ಅಂದರೆ ಒಂದು 4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ 3 ಕಪ್ ಆಗುವಷ್ಟು ನೀರು ಸರಿ ಹೋಗುತ್ತೆ. 3 ಕಪ್ ನೀರನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾವು ವಿಸಿಲ್ ತೊಗೊಳ್ಬೇಕು. ವಿಸಿಲ್ನ ಒಂದು 5ರಿಂದ 6 ವಿಸಿಲ್ನ ತೊಗೊಳ್ಳಿ. ಈ ರೀತಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಕುದಿಸ್ಕೊಳ್ಳೋದ್ರಿಂದ, ಅಂದರೆ ಬೇಳೆನ ಬೇಯಿಸ್ಕೊಳ್ಳೋದ್ರಿಂದ ಒಬ್ಬಟ್ಟಿನ ಹೂರಣ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಯಾವ ರೀತಿ ಬೇಯಿಸ್ಕೊಂಡಿರಬೇಕು ಅಂದರೆ, ಕೈಯಿಂದ ಜಸ್ಟ್ ಮ್ಯಾಶ್ ಮಾಡಿದರೆ ಕೈಯಲ್ಲೇ ಆ ಒಂದು ಬೇಳೆ ಮ್ಯಾಶ್ ಆಗಿ ಹೋಗಬೇಕು. ನೋಡಿ, ಈ ರೀತಿಯಲ್ಲಿ ನಾವು ಬೇಳೆನ ಬೇಯಿಸ್ಕೊಂಡಿರಬೇಕು. ಹಾಗಾಗಿ ಕಂಪ್ಲೀಟಾಗಿ ಬೇಳೆನ ಇದೇ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ 3 ಕಪ್ ನೀರು ಸೇರಿಸಿರೋದ್ರಿಂದ ಈ ಒಂದು ಕಟ್ಟು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬಂದಿಲ್ಲ. ಆದರೂ ಕೂಡ ಈ ಒಂದು ಕಟ್ಟನ್ನು ನಾವು ಬೇಳೆಯಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಜರಡಿ ಅಥವಾ ಬೇರೆ ಒಂದು ಪಾತ್ರೆಗೆ ಕಟ್ಟನ್ನು ನಾವು ತಗೊಂಡ್ಬಿಡೋಣ. ಇವಾಗ ನೋಡಿ, ತೆಗ್ದಿದ್ದಾಗಿದೆ. ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ತೀರಾ ತಿಳಿಯಾಗಿಬಿಡುತ್ತೆ ಹೂರಣ. ಇವಾಗ ತೆಗೆದಿಟ್ಟಿರ್ತಕ್ಕಂಥ ಒಂದು ಕಟ್ಟನ್ನು ನಾವು ಸಾಂಬಾರಿಗೆ ಬಳಸ್ಕೊಳ್ಬೋದು. ಇಲ್ಲ ಅನ್ನೋದಾಯಿತು ಅಂದರೆ, ಒಂದು ಹೂರಣನ ರುಬ್ಬುವಾಗ ತೀರಾ ಗಟ್ಟಿ ಅನಿಸಿತು ಅಂದರೆ 1-2 ಸ್ಪೂನ್ ಆಗುವಷ್ಟು ನಾವು ಸೇರಿಸ್ಕೊಂಡು ಹೂರಣನ ರುಬ್ಕೊಳ್ಬೋದು. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ನಾನು ಬೇಯಿಸಿರ್ತಕ್ಕಂಥ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಯಾವ ಒಂದು ಗ್ಲಾಸಿಂದ ಬೇಳೆನ ಬಳಸ್ಕೊಂಡಿದ್ದೆ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ಒಂದ್ಸರಿ ಈ ರೀತಿ ಕಾಯಾಡಿಸ್ಕೊಳ್ಳಿ. ಗ್ಯಾಸ್ ಮೇಲೆ ಇಡೋಕ್ಕೂ ಮುಂಚಿತವಾಗಿಯೇ ಈ ರೀತಿ ಕಾಯಾಡಿಸ್ಕೊಂಡ್ಬಿಡಿ. ನೋಡಿ, ನೀರಿನಂಶ ಇರೋದ್ರಿಂದ ಬೆಲ್ಲ ಸೇರಿಸಿದ ನಂತರ ಈ ರೀತಿ ತಿಳಿಯಾಗುತ್ತೆ. ನೋಡಿ, ಮ್ಯಾಶ್ ಮಾಡಿದಾಗ ಇಲ್ಲೇ ಅರ್ಧ ಹೂರಣ ಆಗಿರಬೇಕು. ಆ ರೀತಿಯಲ್ಲಿ ಬೇಳೆನ ಬೇಯಿಸ್ಕೊಂಡಿರಬೇಕು. ಫ್ಲೇವರ್ಗೋಸ್ಕರ ಒಂದು 2 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಏಲಕ್ಕಿನ ತಪ್ಪದೆ ಸೇರಿಸ್ಕೊಳ್ಳಿ. ಸೇರಿಸೋದ್ರಿಂದ ಒಬ್ಬಟ್ಟಿನ ರುಚಿ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಸೇರಿಸ್ಕೊಂಡು ನಂತರ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಮತ್ತೆ ಬಿಸಿ ಮಾಡಿಕೊಳ್ಬೇಕು. ಇವಾಗ ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ 1 ಕುದಿ ಕುದಿಸ್ಕೊಳ್ಳೋಣ. ಅಂದರೆ ಬೆಲ್ಲ ಹಾಗೆ ಬೇಳೆ ಸರಿಯಾಗಿ ಕುದ್ಕೊಳ್ಬೇಕು. ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಇಲ್ಲೇ ಅರ್ಧ ಹೂರಣ ಆಗೋಗಿದೆ. ಆ ಮಟ್ಟಿಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದು ರೆಡಿಯಾಗಿದೆ. ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ, ತೀರಾ ಬಿಸಿ ಇದ್ದಾಗ ರುಬ್ಕೊಳ್ಬಾರ್ದು. ಹಾಗಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಈ ರೀತಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಒಂದು ವೇಳೆ ರುಬ್ಬೋದು ಕಷ್ಟ ಅಥವಾ ಕರೆಂಟ್ ಇಲ್ಲ ಅಥವಾ ರುಬ್ಬೋದು ಇಷ್ಟ ಇಲ್ಲ ಅನ್ನೋದಾಯಿತು ಅಂದರೆ, ಈ ಒಂದು ಬೇಳೆನ ರುಬ್ಬದೆ ಯಾವ ರೀತಿ ಹೂರಣ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಚಾನಲಲ್ಲಿ ತಿಳಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬರೋಣ. ನೋಡಿ,
ಈ ರೀತಿ ರುಬ್ಬಿದ್ದೀನಿ. ರುಬ್ಬುವಾಗಲೂ ಕೂಡ ನಾನು ಕಟ್ಟನ್ನು ಬಳಸ್ಕೊಂಡಿಲ್ಲ. ಕಟ್ಟನ್ನು ಬಳಸಿದ್ದಾಯಿತು ಅಂದರೆ ತೀರಾ ಸ್ಮೂತ್ ಆಗಿಬಿಡುತ್ತೆ. ಈ ರೀತಿ ಕರೆಕ್ಟಾಗಿ ಅದರಲ್ಲಿರ್ತಕ್ಕಂಥ ಕಟ್ಟು ಅಥವಾ ಬೇಳೆಯಲ್ಲಿರ್ತಕ್ಕಂಥ ನೀರನ್ನ ತಕ್ಕೊಂಡು ಬೇಕಂದಷ್ಟು ಬೆಲ್ಲನ ಸೇರಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಬೇಕು. ಇದು ಪರ್ಫೆಕ್ಟಾಗಿ ಆ ಒಂದು ಹೂರಣ ಮಾಡ್ತಕ್ಕಂಥ ರೀತಿ. ಈ ರೀತಿ ಹೂರಣ ರೆಡಿಯಾಗಿರಬೇಕು, ತೀರಾ ಗಟ್ಟಿಯಾಗಿರಬೇಕು. ಇವಾಗ ಹೂರಣ ರೆಡಿಯಾಗಿದೆ, ಹಿಟ್ಟು ಕೂಡ ನೆನ್ಕೊಂಡಿದೆ. ನಾನು ಕೂಡ ಇಲ್ಲಿ ಒಂದು 2 ಗಂಟೆ ಮುಂಚಿತವಾಗಿಯೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಇವಾಗ ನೋಡಿ ನೆಂದಿರ್ತಕ್ಕಂಥ ಹಿಟ್ಟನ್ನು ನಾವು ಇನ್ನೊಂದು ಸರಿ ನೀಟಾಗಿ ಕಲಿಸ್ಕೊಳ್ಬೇಕು. ಯಾವ ರೀತಿ ಹಿಟ್ಟು ರೆಡಿಯಾಗಿರಬೇಕು ಅಂತಂದರೆ ಬಾಲ್ ರೀತಿಯಲ್ಲಿ ಹಿಟ್ಟು ನಮಗೆ ಕಟ್ಟಾಗಬೇಕು. ಆ ರೀತಿಯಲ್ಲಿ ಹಿಟ್ಟು ರೆಡಿಯಾಗಿರಬೇಕು. ನೋಡ್ತಿರ್ಬೋದು ನೀವು, ತೀರಾ ಗಟ್ಟಿನೂ ಅಲ್ಲ, ತೀರಾ ಸ್ಮೂತಾಗಿಯೂ ಕೂಡ ಅಲ್ಲ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಕಣಕನ ರೆಡಿ ಮಾಡ್ಕೊಳ್ಳಿ. ಅದು ಗೋಧಿ ಹಿಟ್ಟಾಗಿರಲಿ ಅಥವಾ ಮೈದಾ ಹಿಟ್ಟಾಗಿರಲಿ. ಒಂದ್ಸರಿ ನೆಂದಿರ್ತಕ್ಕಂಥ ಹಿಟ್ಟನ್ನು ಈ ರೀತಿ ನೀಟಾಗಿ ಕಲಿಸ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಜಸ್ಟ್ ಈ ರೀತಿ ಮಾಡಿದಾಗ ಕಟ್ಟಾಗಿ ಬರಬೇಕು. ಕೈಯಲ್ಲಿ ಒಂದು ಸ್ವಲ್ಪ ಕೂಡ ಅಂಟ್ತಿಲ್ಲ, ನೋಡ್ತಿರ್ಬೋದು. ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ. ಈ ರೀತಿ ಕಟ್ಟಾಗ್ತಿದೆ ಹಿಟ್ಟು ಅಂದಾಗ ಕರೆಕ್ಟಾಗಿ ನೆನ್ಕೊಂಡಿದೆ ಅಂತ ಅರ್ಥ. ಹಾಗಾಗಿ ಹೂರಣ ಹಾಗೆ ಒಂದು ಕಣಕ ರೆಡಿ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ಇದೇ ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸಕ್ಕರೆ ಪಾಕೆಟ್ ತೊಗೊಂಡಿದ್ದೀನಿ. ಈ ಹೋಳಿಗೆ ಮಾಡಲಿಕ್ಕೆ ಹೋಳಿಗೆ ಶೀಟ್ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ಯಾವುದು ಬೇಡ, ಸಕ್ಕರೆ ತಂದಿರ್ತಕ್ಕಂಥ ಒಂದು ಪಾಕೆಟ್ನ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಯಾವ ಪ್ರಮಾಣದಲ್ಲಿ ಹೂರಣ ಬೇಕೋ ಅಷ್ಟು ಹೂರಣನ ಬಳಸ್ಕೊಂಡು ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡೋದು ಕೂಡ ಹಿಟ್ಟು ನೆಂದಿರೋದ್ರಿಂದ ಒಂದು ಸ್ವಲ್ಪ ಕೂಡ ನಮಗೆ ಕಷ್ಟ ಅನಿಸೋದಿಲ್ಲ, ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡ್ಕೊಳ್ಬೋದು. ಈ ರೀತಿ ಕ್ಲೋಸ್ ಮಾಡಿದ ನಂತರ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಬರಬೇಕು ಅನ್ನೋದಾಯಿತು ಅಂದರೆ ಈ ರೀತಿ ಮಾಡ್ತಾ ಬನ್ನಿ. ತುಂಬ ಈಸಿಯಾಗಿ ಎಕ್ಸ್ಟ್ರಾ ಹಿಟ್ಟು ಬರುತ್ತೆ, ಅಂದರೆ ಜಾಸ್ತಿ ಕಣಕದ ಪ್ರಮಾಣ ಕೂಡ ಅನಿಸೋದಿಲ್ಲ. ಈ ರೀತಿ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಹಿಟ್ಟನ್ನು ಅಥವಾ ಕಣಕನ ತೆಕ್ಕೊಂಡು ಮತ್ತೆ ಕ್ಲೋಸ್ ಮಾಡಿಕೊಂಡು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಟ್ತಾ ಬನ್ನಿ. ತಟ್ಟೋದು ಕೂಡ ತುಂಬಾ ಈಸಿ, ಯಾಕಂದರೆ ಇಲ್ಲಿ ಲಟ್ಸೋ ಅವಶ್ಯಕತೆಯೇ ಇರೋದಿಲ್ಲ. ಈ ಒಂದು ಪಾಕೆಟ್ನ 2 ಭಾಗಗಳನ್ನಾಗಿ ಮಾಡಿಟ್ಕೊಂಡು ನಾವು ಈ ರೀತಿ ಸ್ವಲ್ಪ ಮಟ್ಟಿಗೆ ತಟ್ಟಿ ನಂತರ ಅದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಪೇಪರ್ನ ಹಾಕಿ ಜಸ್ಟ್ ಕೈಯಿಂದ ಸ್ಪ್ರೆಡ್ ಮಾಡಿದ್ರೆ ಸಾಕು. ನಿಮಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕೋ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸೈಜಲ್ಲಿ ಹೋಳಿಗೆನ ಮಾಡ್ಕೊಳ್ಬೋದು. ಅದು ಲಟ್ಟಿಸ್ದೆ, ಹಾಗೆ ಮಷಿನ್ ಇಲ್ಲದೆ, ಬಟರ್ ಪೇಪರ್ ಇಲ್ಲದೆ, ಹೋಳಿಗೆ ಪೇಪರ್ ಇಲ್ಲದೆ ಮಾಡ್ಕೊಳ್ಬೋದು. ಮೊದಲನೇ ಸರಿಗೆ ಮಾಡುವವರು ಕೂಡ ಈ ಹೋಳಿಗೆನ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಸೈಜಲ್ಲಿ ಹೋಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಕಾದಿರ್ತಕ್ಕಂಥ ಹಂಚಿಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಹೋಳಿಗೆನ ಬೇಯಿಸ್ಕೊಳ್ಬೇಕು. ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದಾಯಿತು ಅಂದರೆ ಬೇಗ ಸೀದು ಹೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ ನಂತರ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕಿ ಬೇಯಿಸ್ತಾ ಬನ್ನಿ. ನೋಡಿ, ಆಗಾಗ ತಿರುಚಿ ಹಾಕಬೇಕು. ನಾವು ಚಪಾತಿ ರೀತಿಯಲ್ಲಿ ಇದನ್ನು ಕೂಡ ಬೇಯಿಸ್ಕೊಳ್ಬೇಕು. ಜಾಸ್ತಿ ಹೊತ್ತು ಬಿಟ್ಟಿದ್ದಾಯಿತು ಅಂದರೆ ಬೇಗ ಸೀದು ಹೋಗಿಬಿಡುತ್ತೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಪೂರಿ ರೀತಿಯಲ್ಲಿ ಉಬ್ತಾ ಇದೆ. ಕರೆಕ್ಟಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಹೂರಣ, ಕರೆಕ್ಟಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಕಣಕನ ಬಳಸ್ಕೊಂಡಿದ್ದಾಯಿತು ಅಂದರೆ ಇದೇ ರೀತಿಯಲ್ಲಿ ಬಾಯಲ್ಲಿಟ್ಟರೆ ಕರೆಕ್ತಕ್ಕಂಥ ಪೂರಿ ರೀತಿಯ ಒಂದು ಒಬ್ಬಟ್ಟನ್ನು ನಾವು ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಬ್ಬಟ್ಟು ರೆಡಿಯಾಗಿದೆ. ಈ ಒಂದು ವಿಧಾನದಲ್ಲಿ ಮಾಡಿದ್ದಾಯಿತು ಅಂದರೆ ಇದೇ ರೀತಿಯಲ್ಲಿ ಒಬ್ಬಟ್ಟು ಕೂಡ ರೆಡಿಯಾಗಿರುತ್ತೆ. ಕೆಲವು ಸರಿ ಇದೇ ರೀತಿಯ ಒಬ್ಬಟ್ಟನ್ನು ಮಾಡುವಾಗ ಎಲ್ಲ ಕರೆಕ್ಟಾಗಿ ಅಳತೆಯನ್ನು ಬಳಸ್ಕೊಂಡಿರ್ತೀವಿ, ಆದರೆ ಆ ರೀತಿ ಮಾಡುವಾಗ ನಾವು ಹೂರಣನ ರುಬ್ಕೊಳ್ಳುವಾಗ ಕೆಲವು ಸರಿ ಹೂರಣ ಈ ರೀತಿ ತಿಳುವಾಗಿಬಿಡುತ್ತೆ. ಹಾಗಾಗಿ ತಿಳುವಾಗಿರ್ತಕ್ಕಂಥ ಹೂರಣನ ಗಟ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಬೇಳೆನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಈ ಮೊದಲನೇ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕರೆಕ್ಟಾಗಿರ್ತಕ್ಕಂಥ ಅಳತೆಯಲ್ಲಿ ಬೇಳೆ ಹಾಗೆ ಬೆಲ್ಲನ ಸೇರಿಸ್ಕೊಂಡು ಬೇಯಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಬೇಳೆನ ಒಂದ್ಸರಿ ರುಬ್ಕೊಂಡು ಬರೋಣ. ನೋಡಿ, ಇವಾಗ ರುಬ್ಬಿ ತೋರಿಸ್ತಿದ್ದೀನಿ. ರುಬ್ಬಿದಾಗ ಈ ರೀತಿಯಲ್ಲಿ ನಮಗೆ ತಿಳಿಯಾಗಿಬಿಡುತ್ತೆ. ಎಲ್ಲನೂ ಕರೆಕ್ಟಾಗಿ ಹಾಕಿರ್ತೀವಿ. ಬೇಳೆ ಇರ್ಬೋದು, ಅದರಲ್ಲಿರ್ತಕ್ಕಂಥ ನೀರು ಕೂಡ ತೆಗೆದಿರ್ತೀವಿ. ಆದರೂ ಕೆಲವೊಂದು ಸರಿ ಬೇಳೆನ ರುಬ್ಬಿದಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹೂರಣ ರೆಡಿಯಾಗಿರುತ್ತೆ. ಇದನ್ನು ಯಾವ ರೀತಿ ಗಟ್ಟಿ ಮಾಡ್ಕೊಳ್ಳೋದು ಅಂತ ನೋಡೋಣ. ರುಬ್ಬಿರ್ತಕ್ಕಂಥ ಹೂರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಗ್ಯಾಸ್ ಮೇಲೆ ಈ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಕೈ ಬಿಡದಾಗೆ ಕಲಿಸ್ತಾ ಬನ್ನಿ. ಅಂದರೆ ಈ ಹೂರಣದಲ್ಲಿ ಇರ್ತಕ್ಕಂಥ ಜಾಸ್ತಿ ಪ್ರಮಾಣದಲ್ಲಿ ಇರ್ತಕ್ಕಂಥ ನೀರನ್ನ ನಾವು ತೆಗಿಬೇಕು. ಹಾಗಾಗಿ ಇಲ್ಲಿ ಯಾವುದೇ ತೆಂಗಿನಕಾಯಿ ಸೇರಿಸ್ದೆ, ಅವಲಕ್ಕಿ ಸೇರಿಸ್ದೆ ಈ ಒಂದು ನೀರನ್ನು ನಾವು ಹಾವಿ ಮಾಡಿದರೆ ಸಾಕು. ಹಾಗಾಗಿ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೈಯಾಡಿಸ್ತಾ ಬನ್ನಿ. ಈ ರೀತಿ ಕೈಯಾಡಿಸ್ತಾ ಬಂದಾಗ ಗಟ್ಟಿ ಆಗ್ತಾ ಬರುತ್ತೆ. ಆದರೆ ಕೈ ಬಿಡ್ದಾಗೆ ಕೈಯಾಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ತಳಕ್ಕೆ ಈ ಒಂದು ಹೂರಣ ಹಿಡ್ಕೊಳ್ಳುತ್ತೆ. ಹಾಗಾಗಿ ತಳ ಹಿಡಿದ ಹಾಗೆ ಈ ರೀತಿ ಕೈಯಾಡಿಸ್ತಾ ಬನ್ನಿ. ಕೈಯಾಡಿಸುವಾಗ ನಿಮಗೆ ಸ್ವಲ್ಪ ಸ್ಮೂತ್ ಅನ್ನಿಸ್ಬೋದು, ಪರವಾಗಿಲ್ಲ. ಹೋಗ್ತಾ ಹೋಗ್ತಾ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ನಂತರ ಈ ಪಾತ್ರೆಯಿಂದ ಇದನ್ನು ತೆಕ್ಕೊಳ್ಳಿ.
ನೋಡಿ ನಿಮ್ಗೇನಾದರೂ ತಳ ಹಿಡಿತಿದೆ ಅಂದಾಗ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಕೈ ಆಡಿಸ್ಕೊಳ್ಳಿ, ಅಂದಾಗ ತಳ ಹಿಡ್ಕೊಳ್ಳೋದಿಲ್ಲ. ಇವಾಗ ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ. ಕರೆಕ್ಟಾಗಿ ಎಲ್ಲನೂ ತೆಕ್ಕೊಂಡ್ಬಿಡಿ ಪಾತ್ರೆಯಲ್ಲಿರೋದು. ಇವಾಗ ನೋಡಿ ತೆಗೆದಿಟ್ಕೊಂಡಿದ್ದೀನಿ. ವೇಸ್ಟ್ ಏನೂ ಆಗೋದಿಲ್ಲ, ಅಂದರೆ ನೀವು ಸೀದಕ್ಕೆ ಬಿಡಬಾರ್ದು, ತಳ ಹಿಡಲಿಕ್ಕೆ ಬಿಡಬಾರ್ದು. ಈ ರೀತಿ ರೆಡಿ ಮಾಡ್ಕೊಂಡಾಗ ನೀರಾಗಿರ್ತಕ್ಕಂಥ ಹೂರಣ ಯಾವ ರೀತಿ ಗಟ್ಟಿಯಾಗಿದೆ ಅಂತ ನೋಡ್ತಿದ್ದೀರಲ್ಲ, ತುಂಬಾ ಈಸಿಯಾಗಿ ನೀರಾಗಿರ್ತಕ್ಕಂಥ ಹೂರಣನ ಈ ರೀತಿ ಚೆಂಡು ರೀತಿಯಲ್ಲಿ ನಾವು ಬಾಲ್ ರೀತಿಯಲ್ಲಿ ಗಟ್ಟಿ ಮಾಡಿಕೊಂಡು ಹೋಳಿಗೆನ ಮಾಡ್ಕೊಳ್ಬೋದು. ಇವಾಗ ನಾವು ಮೊದಲೇ ತೋರಿಸಿರ್ತಕ್ಕಂಥ ಪ್ರೊಸೆಸ್ಸಲ್ಲಿ ಹೋಳಿಗೆನ ರೆಡಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಹೋಳಿಗೆಗಳು ರೆಡಿಯಾಗಿರುತ್ತೆ. ನೋಡಿದ್ರಲ್ಲ, ನೀರಾಗಿರ್ತಕ್ಕಂಥ ಹೂರಣನ ಗಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು, ಅದು ಫ್ರಿಜ್ ಬಳಸದೆ, ಅವಲಕ್ಕಿ ಬಳಸದೆ, ಹಾಗೆ ತೆಂಗಿನಕಾಯಿ ಬಳಸದೆ ಯಾವ ರೀತಿ ಗಟ್ಟಿ ಮಾಡ್ಕೊಳ್ಳೋದು ಅಂತ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ನೀರಾಗಿರ್ತಕ್ಕಂಥ ಅಥವಾ ತಿಳಿಯಾಗಿರ್ತಕ್ಕಂಥ ಹೂರಣನ ನಾವು ಗಟ್ಟಿ ಮಾಡ್ಕೊಳ್ಬೋದು. ಇದೇ ಹೂರಣನ ಬಳಸ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಕಣಕ ಜೊತೆಗೆ ಹೋಳಿಗೆ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ಹೋಳಿಗೆಗಳು ರೆಡಿಯಾಗಿರುತ್ತೆ. ಇವಾಗ ನೋಡಿ, ಬೇಳೆನೇ ಬಳಸದೆ, ಬೇಳೆನ ಬೇಯಿಸದೆ, ರುಬ್ಬದೆ ಯಾವ ರೀತಿ ಹೂರಣನ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಹೂರಣನ ಮಾಡಿಕೊಂಡು ಈ ರೀತಿ ಹೋಳಿಗೆನ ಮಾಡ್ಕೊಳ್ಬೋದು. ಈ ರೆಸಿಪಿ ತುಂಬಾ ಅವಸರದಲ್ಲಿ ಇರೋರಿಗೆ, ಹಾಗೆ ಟೈಮೇ ಇಲ್ಲ ಒಬ್ಬಟ್ಟು ಮಾಡೋಕ್ಕೆ ಅನ್ನೋರಿಗೆ ಈ ಒಂದು ರೆಸಿಪಿ, ಇಲ್ಲ ನಮ್ಗೆ ಇಷ್ಟ ಆಯಿತು ಅನ್ನೋದಾಯಿತು ಅಂದರೆ ನೀವು ಕೂಡ ಎಲ್ಲರೂ ಕೂಡ ಈ ಒಂದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಇವಾಗ ಹೋಳಿಗೆಗೆ ಬೇಕಾಗಿರ್ತಕ್ಕಂಥ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಅಷ್ಟೇ. ಇಲ್ಲಿ ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ. 1 ಕಪ್ ಬೆಲ್ಲಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ನೋಡಿ, ಇವಾಗ ಬೆಲ್ಲ ಕರಗಿದೆ. ಇಷ್ಟು ಬೆಲ್ಲ ಕರಗಿದ್ರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಈ ಒಂದು ಬೆಲ್ಲನ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅದೇ ಪಾತ್ರೆಗೆ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈ ಒಂದು ತುಪ್ಪಕ್ಕೆ ಯಾವ ಕಪ್ಪಿಂದ ಬೆಲ್ಲ ಬಳಸ್ಕೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೇಸನ್ ಅಥವಾ ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಈ ಒಂದು ಹಸಿ ಕಡಲೆ ಹಿಟ್ಟನ್ನು ಸೇರಿಸಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಹಸಿ ವಾಸನೆ ಹೋಗಬೇಕು, ಅದ್ರ ಜೊತೆಗೆ ಬಣ್ಣ ಬದಲಾಗಬೇಕು. ನೋಡಿ, ಈ ರೀತಿಯಲ್ಲಿ ತುಪ್ಪದ ಜೊತೆಗೆ ಬೆರೆತ್ಕೊಂಡು ಬೇಸನ್ನು ಕರೆಕ್ಟಾಗಿ ಬೆಂದ್ಕೊಳ್ಬೇಕು. ಈ ರೀತಿ ಬಣ್ಣ ಬದಲಾದ ನಂತರ 1 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ಳಿ. ರವೆ ಸೇರಿಸ್ಕೊಂಡ ನಂತರ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಜಸ್ಟ್ ರವೆ ಈ ಒಂದು ಬೇಸನ್ ಜೊತೆ ಹೊಂದ್ಕೊಳ್ಳೋಷ್ಟು ಫ್ರೈ ಮಾಡಿದ್ರೆ ಸಾಕು. ಇವಾಗ ನೋಡಿ, ರೆಡಿಯಾಗಿದೆ. ಈ ರೀತಿಯಲ್ಲಿ ಬೇಸನ್ ಬಣ್ಣ ಬದಲಾಗಬೇಕು, ಅದರ ಜೊತೆಗೆ ಹಸಿ ವಾಸನೆ ಹೋದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಂದರೆ ಬೆಲ್ಲದ ನೀರನ್ನು ಒಂದ್ಸರಿ ಶೋಧಿಸ್ಕೊಳ್ಳಿ. ಕಂಪ್ಲೀಟಾಗಿ 1 ಕಪ್ ನೀರನ್ನ ಸೇರಿಸ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಎಲ್ಲ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಈ ಒಂದು ಹೂರಣ ಮಾಡುವಾಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಈ ರೀತಿ ಕಲಿಸಿದಾಗ ಯಾವುದೇ ರೀತಿಯ ಗಂಟುಗಳಾಗದೆ ತುಂಬ ಈಸಿಯಾಗಿ ಹೂರಣ ರೆಡಿಯಾಗುತ್ತೆ. ಈ ಒಂದು ಹೂರಣದಿಂದ ಮಾಡಿರ್ತಕ್ಕಂಥ ಹೋಳಿಗೆ ಸರಿಯಾಗಲ್ಲೇನೋ ಅನ್ನೋ ಟೆನ್ಷನ್ ಬೇಡ. ಅವಸರದಲ್ಲಿ ಏನಾದರೂ ಇದ್ದಿದ್ದಾಯಿತು ಅಂದರೆ ಈ ಒಂದು ಹಬ್ಬಗಳಲ್ಲಿ ಒಂದ್ಸರಿ ಟ್ರೈ ಮಾಡಿ. ಒಬ್ಬಟ್ಟು ತುಂಬ ರುಚಿಯಾಗೇ ಬರುತ್ತೆ, ಆದರೆ ಬೇಳೆ ಬೇಯಿಸೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಅಷ್ಟೇ. ಈ ಸಮಯದಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೂಡ ತಳ ಹಿಡಿಬಾರ್ದು. ಆ ರೀತಿಯಲ್ಲಿ ಹೂರಣನ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈ ಒಂದು ರೆಸಿಪಿ ಕೆಲವು ಸಲ ಹೆಣ್ಮಕ್ಳಿಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ, ಆದರೆ ದೇವರಿಗೆ ನೈವೇದ್ಯಕ್ಕೆ ಹೋಳಿಗೆನೇ ಮಾಡಬೇಕು, ಒಬ್ಬಟ್ಟನ್ನೇ ಮಾಡಬೇಕು ಅನ್ನೋ ಸಂಪ್ರದಾಯ ಇರುತ್ತೆ. ಅಂಥ ಸಮಯದಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಇಲ್ಲ ನಿಮಗೆ ಟೈಮ್ ಇತ್ತು ಅಂದರೆ ಬೇಳೆನ ಬೇಯಿಸಿ ರೆಡಿ ಮಾಡ್ಕೊಳ್ಳಿ. ಅವಸರದಲ್ಲಿ ಮಾಡೋರಿಗೆ ಮಾತ್ರ ಈ ಒಬ್ಬಟ್ಟು ರೆಸಿಪಿ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೂರಣನ ರೆಡಿ ಆದ ನಂತರ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆದಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬಾಲ್ ರೀತಿಯಲ್ಲಿ ರೆಡಿ ಆಗಬೇಕು. ಕೈ ಕೂಡ ಒಂದು ಸ್ವಲ್ಪ ಕೂಡ ಅಂಟಬಾರ್ದು. ಇವಾಗ ರೆಡಿಯಾಗಿದೆ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ವೇಟ್ ಮಾಡಿಕೊಂಡು ನಂತರ ಇದನ್ನು ಒಂದ್ಸರಿ ಹಿಟ್ಟನ್ನು ನಾದೋ ರೀತಿಯಲ್ಲಿ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಳಿ. ಈ ಒಂದು ಹಂತದಲ್ಲಿ ಅಂದರೆ ನೀವು ರೆಡಿ ಮಾಡುವಾಗ 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸಿಲ್ಲ, ಮರ್ತೋಯ್ತು, ನೀವು ಸೇರಿಸ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ. ಒಬ್ಬಟ್ಟು ಕೂಡ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಸಾಫ್ಟಾಗಿ ಬರುತ್ತೆ, ಆದರೆ ಟೇಸ್ಟಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ನಾವು ಬೇಳೆನ ಬೇಯಿಸಿ ಬೆಲ್ಲನ ಸೇರಿಸಿ ರುಬ್ಬಿ ಮಾಡೋದು ಒಂದು ರೀತಿಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಟೇಸ್ಟ್ ಕೊಡೋದಾಯಿತು ಅಂದರೆ ಇದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಬೇರೆ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ. ಆದರೆ ದೇವರ ನೈವೇದ್ಯಕ್ಕೆ ನಾವು ಒಬ್ಬಟ್ಟನ್ನೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾಗ ಈ ಒಂದು ರೆಸಿಪಿ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಹೂರಣ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಹೂರಣ ಮಾಡ್ಕೊಳ್ಬೋದು. ಇವಾಗ ರೆಡಿ ಮಾಡಿರ್ತಕ್ಕಂಥ ಕಣಕನ ಆಲ್ರೆಡಿ ನಾನು ಯಾವ ರೀತಿ ನಾದ್ಕೊಳ್ಬೇಕು, ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಇವಾಗ ಕಣಕಕ್ಕೆ ಎಷ್ಟು ಸೈಜಲ್ಲಿ ಹೋಳಿಗೆ ಬೇಕೋ ಅಷ್ಟು
ಒಂದು ಹೂರಣನ ಸೇರಿಸ್ಕೊಂಡು ಲಟ್ಟಿಸ್ಕೊಳ್ಳಿ. ಇಲ್ಲಿ ಲಟ್ಟಿಸುವಾಗಲೂ ಕೂಡ ಅಷ್ಟೇ, ನಾರ್ಮಲಾಗಿ ನಾವು ಹೋಳಿಗೆನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಕೈಯಿಂದ ತಟ್ತಿದ್ದೀನಿ. ನೋಡಿ, ತಟ್ಟುವಾಗಲೂ ಕೂಡ ಒಂದು ಸ್ವಲ್ಪ ಕೂಡ ಹೂರಣ ಹೊರಗಡೆ ಬರೋದಿಲ್ಲ, ತುಂಬ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಹಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ಕೊಳ್ಳಿ. ನಾರ್ಮಲಾಗಿ ಯಾವ ರೀತಿ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಆದರೆ ಈ ರೀತಿ ಮಾಡಿರೋಂಥ ಹೂರಣದಿಂದ ಒಬ್ಬಟ್ಟು ಮಾಡಲಿಕ್ಕೆ ಬರುತ್ತೋ ಇಲ್ಲೋ ಅನ್ನೋದು ನಿಮ್ಗೆ ಅನುಮಾನ ಇರುತ್ತೆ, ಹಾಗಾಗಿ ತೋರಿಸ್ತಿದ್ದೀನಿ. ತುಂಬ ಪರ್ಫೆಕ್ಟಾಗಿ ಒಬ್ಬೋ ರೀತಿಯಲ್ಲೇ ನಾವು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು. ಇದನ್ನು ನೀವು ಪರೋಟ ಅಂತ ಕೂಡ ಅಂದ್ಕೊಳ್ಬೋದು, ಆದರೆ ಅವಸರದಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಇದೇ ಒಬ್ಬಟ್ಟು ರೆಸಿಪಿಗಳನ್ನು ತುಂಬ ರೀತಿಯಲ್ಲಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.